ಎಲ್ಲರಿಗೂ ನಮಸ್ಕಾರ. ನಾನು ಪಲ್ಲವಿ ನಾಟಿಕ ದಿವಂಗತ ಬಾಬುರಾವ್ ಸೈಬಣ್ಣ ಅಳ್ಳಗಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿನ ಶ್ರೀ ವಿವೇಕಾನಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ. ದೀಪವು ಕತ್ತಲೆಯನ್ನು ದೂರ ಮಾಡುತ್ತದೆ, ಜ್ಞಾನವು ಅಜ್ಞಾನವನ್ನು ದೂರ ಮಾಡುತ್ತದೆ. ಇಂತಹ ಜ್ಞಾನ ದಿವಿಗೆಯಾದ ನಮ್ಮ ಶ್ರೀ ವಿವೇಕಾನಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ 16ನೇ ವಾರ್ಷಿಕೋತ್ಸವದ ಅಂಗವಾಗಿ ಇದೇ ಫೆಬ್ರವರಿ 5, 2026 ಗುರುವಾರ ವಿವೇಕ ಕಲೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುವುದು. ಪ್ರತಿ ಮಗು ಒಂದು ಹೂವು, ಒಟ್ಟಾಗಿ ಸೇರಿದರೆ ಒಂದು ಸುಂದರವಾದ ಹೂದೋಟವಾಗುವುದು. ಇಂತಹ ಹೂದೋಟದಲ್ಲಿ ಬೆಳೆಸುವ ಶ್ರೀ ವಿವೇಕಾನಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕರಜ್ಗಿ ನಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಿವೇಕ ಕಲೋತ್ಸವಕ್ಕೆ ತಮ್ಮನ್ನು ಹಾರ್ದಿಕವಾಗಿ ಆಹ್ವಾನಿಸಲು ನನಗೆ ತುಂಬ ಸಂತೋಷದಾಯಕವಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯ ವಿವೇಕ ಕಲೋತ್ಸವ ಸಮಾರಂಭಕ್ಕೆ ಚಿಣ್ಣರ ಬಳಗದಿಂದ ನಮ್ಮೆಲ್ಲ ಪಾಲಕ ಬಂಧುಗಳಿಗೆ, ಊರಿನ ಗುರು ಹಿರಿಯರಿಗೆ ಪ್ರೀತಿಯ ಎಲ್ಲರಿಗೂ ಸ್ವಾಗತ. ಅದೇ ರೀತಿಯಾಗಿ ಶ್ರೀ ವಿವೇಕಾನಂದ ಶಾಲೆಯು ಆಟಪಾಠಗಳೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುವ ಮೂಲಕ ನಮ್ಮೆಲ್ಲರ ಏಳಿಗೆಯನ್ನು ಬಯಸುವ ಮಂದಿರವೇ ಸುಂದರ ಶ್ರೀ ವಿವೇಕಾನಂದ ಶಾಲೆ. ಕ್ರಿಯಾತ್ಮಕ ಬುದ್ಧಿಶಕ್ತಿ ಜೀವನಕ್ಕೆ ಬುತ್ತಿ ಎನ್ನುವ ಮಾತಿನಂತೆ ನಮ್ಮ ಶ್ರೀ ವಿವೇಕಾನಂದ ಶಾಲೆಯು ಸದಾ ಸ್ಫೂರ್ತಿಯ ಚಿಲುಮೆಯಂತೆ ನಮ್ಮನ್ನು ಹುರಿದುಂಬಿಸುತ್ತದೆ. ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಶಿಕ್ಷಣವು ಮನವನ್ನು ರೂಪಿಸುವ ಮತ್ತು ನಡತೆಯನ್ನು ರೂಪಿಸುವ ಸಾಧನ. ಅದೇ ರೀತಿ ನಮ್ಮ ನೆಚ್ಚಿನ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆಯು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಮತ್ತು ವೈಯಕ್ತಿಕ ಬೆಳವಣಿಗೆಯಲ್ಲಿ ನಂಬಿಕೆ ಇಟ್ಟು ಅದನ್ನು ಮುಂದುವರೆಸಿಕೊಂಡು ಬರುತ್ತಿರುವ ಚೇತನ ತುಂಬಿಸುವ ಹಾದಿಯಾಗಿದೆ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂವು ನಾನಾಗುವ ಆಸೆ, ಹಸುವಿನ ಕೊಳಿನ ಗೆಜ್ಜೆಯ ದನಿಯೂ ನಾನಾಗುವ ಆಸೆ. ಇಂತಹ ಆಸೆ ಬುತ್ತಿಯನ್ನು ನಮಗಾಗಿ ನೀಡುವ ಶ್ರೀ ವಿವೇಕಾನಂದ ಶಾಲೆಗೆ ಯಾವತ್ತಿಗೂ ಉತ್ತಮ ಫಲಿತಾಂಶವನ್ನು ನೀಡುವ ಭಾಗ್ಯ ನಮ್ಮದಾಗಿದೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ಎಲ್ಲ ನನ್ನ ಪಾಲಕ ಬಂಧುಗಳು, ಊರಿನ ಗುರು ಹಿರಿಯರು, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಾಲೆಯ ಹಿತೈಷಿಗಳು ಕೂಡ ಬಂದು ಸಹಕರಿಸಬೇಕು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿವೇಕ ಕಲೋತ್ಸವಕ್ಕೆ ಹಾರ್ದಿಕವಾದ ಸ್ವಾಗತ.